ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಈಗ ಭಾರತಕ್ಕೂ ಕೂಡ ತಟ್ಟಿದೆ. ಏನಾಗಿದೆ? ಒಂದು ಕಡೆ ಇರಾನ್ ಇಸ್ರೇಲ್ ವಾರ್ ಕೊಲ್ಲಿ ಕೊತ ಅಂತ ಇದೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಭಾರತದ ಮೇಲೆ ಬರೆ ಎಳೆದಂತೆ ಆಗ್ತಾ ಇದೆ. ಬೆಲೆ ಏರಿಕೆ ಗಲ್ಫ್ ಯುದ್ಧದಿಂದ ಜನಸಾಮಾನ್ಯರಿಗೂ ಕೂಡ ತಟ್ಟಿದೆ ಬಿಸಿ. ಯಾವ ರೀತಿ ಅಂತಂದರೆ ಬೆಲೆ ಏರಿಕೆ ಮುಖಾಂತರ ಸಿಲಿಂಡರ್, ಅಡುಗೆ ಎಣ್ಣೆ, ಚಿನ್ನ, ಡ್ರೈ ಫ್ರೂಟ್ಸ್ ಎಲ್ಲವೂ ಕೂಡ ಜಾಸ್ತಿ ಬೆಲೆ ಏರಿಕೆ ಆಗ್ತಾ ಇದೆ. ಆಮೇಲೆ ಇಲ್ಲಿಂದ ಮೊಟ್ಟೆಗಳನ್ನೆಲ್ಲ ಅಲ್ಲಿಗೆ ರಫ್ತು ಮಾಡಲಾಗ್ತಾ ಇತ್ತು, ಆಗ್ತಾ ಇಲ್ಲ, ಅದು ಹೊಡೆತ. ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ, ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಡ್ರೈ ಫ್ರೂಟ್ಸ್ ಅಂತೂ ಅಲ್ಲಿಂದನೇ ಬರ್ತಾ ಇದ್ದಿದ್ದು ಹೆಚ್ಚು ಕಡಿಮೆ ಎಲ್ಲ ಗಲ್ಫ್ ಕಂಟ್ರೀಸಿಂದ. ಸೊ ಹಾಗಾಗಿ ಇವೆಲ್ಲದರ ಬೆಲೆ ಈಗ ಏರಿಕೆಯಾಗಿರೋದು. ಯಾವುದೇ ಜಗತ್ತಿನ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆದರೂ ಅದರ ಪರಿಣಾಮ ಆಗುತ್ತೆ. ನಾವು ಈ ಥರ ಮಧ್ಯಮ ವರ್ಗದವರಿಗೆ ಜಾಸ್ತಿ ಆಗಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಏನೋ ತುಂಬ ಶ್ರೀಮಂತರಾದರೆ ಏನೋ ಕಟ್ಕೊಂಡು ಹೋಗ್ತಾರೆ. ನಮಗೆಲ್ಲ ಏನಪ್ಪ ಮಾಡೋದು, ಇಷ್ಟೊಂದು ಜಾಸ್ತಿ ಆಯ್ತಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ನೋಡಿ ಮುಂದೆ ಕಡಿಮೆ ಮಾಡ್ತಾರೋ ಹೇಗೋ. ಯುದ್ಧದ ಪರಿಣಾಮದಿಂದ ಜಾಗತಿಕವಾಗಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತಲ್ವಾ. ಅದರಿಂದ ನೀವೇ ನೋಡಬೇಕು ಮುಂದಕ್ಕೆ ಏನು ಕಡಿಮೆ ಮಾಡಿಸ್ಕೊಳ್ಳಿ. ಇಲ್ಲ, ಬಜೆಟಲ್ಲಿ ಜಾಸ್ತಿ ಆಗಿದೆ ಅಂದ್ರೂ ನಮ್ಮದು ಮಿಡಿಲ್ ಕ್ಲಾಸ್ ಅವ್ರಿಗೆ ನಮಗೆ ಕಷ್ಟ ಆಗುತ್ತೆ. ಇದರಲ್ಲಿ ಬಡವರಿಗೆ ಹೆಂಗಾಗುತ್ತೆ ಹೇಳಿ? ಅವರು ಒಂದು ತಿಂಗಳಿಗೂ ಆಲ್ರೆಡಿ 900 ಅಬೌವ್ ಇರುತ್ತೆ. ಅದು ಇವಾಗ ನಮ್ಗೆ ಅಮೌಂಟೂ ಇದಾಗೋದಿಲ್ಲ. ಹಂಗೆ ಅಂದರೆ ಸಬ್ಸಿಡಿ ಸಿಗೋದಿಲ್ಲ. ಇದರಲ್ಲಿ ಇನ್ನೂ ನಮಗೆ 60 ರೂಪೀಸ್ ಇನ್ಕ್ರೀಸ್ ಆಗಿದೆ ಅಂದರೆ ಕಷ್ಟ ಆಗುತ್ತಲ್ವಾ? ಹಾಗೆ ಬಡವರು ಯೂಸ್ ಮಾಡೋ ಥರ ಅವ್ರಿಗೂ ಸ್ವಲ್ಪ ಕನ್ವೀನಿಯೆಂಟ್ ಇರಬೇಕು. ನಮಗೆ ಕಷ್ಟ ಆಗೋದು ಮಿಡಿಲ್ ಕ್ಲಾಸ್ ಅವ್ರಿಗೆ ಅಂದರೆ ಅವರು ಇನ್ನೂ ಅವರು ಇದು ಬಗ್ಗೆನೂ ನೋಡಬೇಕಲ್ವಾ? ಹಾಗೆ ಮ್ಯಾಕ್ಸಿಮಮ್ ಕಿಚನ್ದು ಅಂದರೆ ಪ್ರತಿಯೊಂದ್ರಾಗೂ ಎಲ್ಲ ಜಾಸ್ತಿ ಆಗಿದೆ. ದರ ತುಂಬ ಏಳಿಕೆ ಆಗಿದೆ. ನಮಗೂ ಅದು ನೆನೆಸ್ಕೊಂಡ್ರೆ ಇನ್ನು ಮುಂದಿನ ಪೀಳಿಗೆಗೆ ಇನ್ನು ಯಾವ ಥರ ಆಗುತ್ತೋ ಗೊತ್ತಿಲ್ಲ. ನಮ್ಮ ಮಕ್ಕಳು ಜನ್ರೇಷನ್ಗೆ ಇದಕ್ಕೆ